ನೋಡು, ನಾವ್ ಯಾಕೆ ಬೇರೆ ಆದ್ವಿ ಅದನ್ನ ನೀನ್ ಕೇಳಿಸ್ಕೊಳ್ಳೇಬೇಕು. ನಾನ್ ಕೇಳಿಸ್ಕೊಳ್ಳೋದಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ನೋಡು, ಪದೇ ಪದೇ ಅದನ್ನೇ ಹೇಳ್ಬೇಡ. ಇನ್ನೆರಡು ದಿನದಲ್ಲಿ ನಿಂಗೆ ಎಂಗೇಜ್ಮೆಂಟ್. ಮೊದ್ಲು ಆ ಕೆಲಸ ನೋಡೋಗು. ಏನ್ ಮಾತಾಡ್ತಾ ಇದೀಯ ನೀನು? ಎಷ್ಟು ಕೆಟ್ಟದಾಗಿ ನನ್ನನ್ನು ಚೀಟ್ ಮಾಡ್ದೆ ಗೊತ್ತಾ? ನನ್ನ ಹತ್ರ ಎಷ್ಟು ಸುಳ್ಳು ಹೇಳಿದೆ ಗೊತ್ತಾ ನಿನಗೆ? ಏನ ಚೀಟಿಂಗ? ಸುಳ್ಳು ಹೇಳದ್ನ ಇಷ್ಟ ಸಣ್ಣ ವಿಷಯಕ್ಕೆ? ಇದು ಸಣ್ಣ ವಿಷಯನ? ನಿಜವಾಗ್ಲೂ ನಡೆದಿದ್ ಏನು ಅನ್ನೋದು ನಿನಗ್ ಗೊತ್ತಾದ್ರೆ ನೀನ್ ಏನ್ ಗೊತ್ತಾಗೋದು? ನಿನಗೋಸ್ಕರ ನಾನು ಕೆಲ್ಸಕ್ಕೆ ಸೇರ್ಕೊಂಡೆ. ಅದ್ ನನಗೆ ಇಷ್ಟ ಆಗ್ಲಿಲ್ಲ, ಬಿಟ್ಬಿಟ್ಟೆ. ಅದನ್ನ ನಿಂಗೆ ಯಾರೋ ಇಡಿಯಟ್ ಹೇಳ್ದ, ನಿಂಗೆ ಹರ್ಟ್ ಆಗೋಯ್ತು ಅಷ್ಟೇ ತಾನೆ? ಅಷ್ಟೇ ಅಲ್ಲ, ನನ್ ಲವ್ ನೀನು ಕಿತ್ತೋದ್ ಲವ್ ಅನ್ಲಿಲ್ವಾ? ಕಿತ್ತಾಡ್ದೆ, ಅದಕ್ಕೆ ಕಿತ್ತೋದ್ಲ ಒಂದೇ. ಏನ್ ಇವಾಗ? ನೀನೇನ್ ಕಡಿಮೆನಾ? ನಿನ್ ಹತ್ರ ಐ ಲವ್ ಯು ಅಂತ ಹೇಳ್ಸೋಕೆ ಎಷ್ಟು ಅಲ್ದಾಡಿಸ್ದೆ ನನ್ನ ಬಿಟ್ಟೋಗೋ ಟೈಮಲ್ಲಿ ಐ ಲವ್ ಯು ಅಂತ್ಯಾ? ನನ್ನ ಹಾರ್ಟ್ ನಿಂತೋಗಿತ್ತು ಗೊತ್ತಾ? ಏನ್ ಹಂಗ್ ನೋಡ್ತಾ ಇದ್ಯಾ? ಏನೋ ಜ್ಞಾಪಿಸ್ಬೇಕಂತೀಯಲ್ಲ, ಜ್ಞಾಪ್ಸೋ. ಏನೋ ಮಾತಾಡ್ಬೇಕು ಅಂತೀಯಲ್ಲ, ಮಾತಾಡ. ನಿನಗ್ ಹಳಿದ್ ಯಾವ್ದು ಜ್ಞಾಪಕ ಇಲ್ಲ ಅಂದೆ? ಈಗ್ಲೂ ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ. ಮತ್ತೆ ಇದೆಲ್ಲ ಹೇಗ್ ನೆನಪಾಯ್ತು ನಿನಗೆ? ಸಿಕ್ಕಾಕೊಂಬಿಟ್ಟಲ್ಲಪ್ಪ. ಅಂದ್ರೆ ಮೆಮರಿ ಲಾಸ್. ಟ್ರೀಟ್ಮೆಂಟ್ ಗೋಸ್ಕರ ಮಲೇಷ್ಯಾಗ್ ಬಂದಿದ್ದು 100% ಸುಳ್ಳು. ನಿನ್ ಲವರ್ನ ಫೂಲ್ ಮಾಡಿದ್ದು ಇದೊಂದೇ ನಿಜ, ಇದೊಂದೇ 100% ಶೂರ್. ಆದ್ರೂ ನಿನ್ ಮೆಮೊರಿ ಪವರ್ ಸೂಪರ್. ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ? ಲವರ್ ಹತ್ರ ನಿನ್ ಹಾಗೆ ಆಕ್ಟ್ ಮಾಡೋರ್ನ ನೋಡಿದ್ರೆ ನನಗೆ ಅಸಹ್ಯ ಆಗತ್ತೆ. ಐ ಹೇಟ್ ಯು. ನೀನ್ ಆಕ್ಟ್ ಮಾಡ್ತಾ ಇಲ್ವಾ? ವಾಟ್? ನನ್ನ ಮನ್ಸಲ್ಲಿ ಇಟ್ಕೊಂಡು ಇನ್ನೊಬ್ಬನ ಮದುವೆ ಆಗಕ್ಕೆ ಹೋಗ್ತಿದ್ಯಲ್ಲ, ಇದು ಆಕ್ಟಿಂಗ್ ಅಲ್ವಾ? ನಾನ್ ನಿನ್ನ ಮರ್ತಿರೋ ತರ ಆಕ್ಟ್ ಮಾಡ್ತಾ ಇದ್ದೀನಿ. ನೀನು ನನ್ನ ಮನ್ಸಲ್ಲಿ ಇಟ್ಕೊಂಡು ಕೂಡ ನನ್ನ ಮರ್ತಿರೋ ತರ ಆಕ್ಟ್ ಮಾಡ್ತಾ ಇಲ್ವಾ? ವ್ಯತ್ಯಾಸ ಏನಿದೆ? ನನಗೆ ನಿನ್ ಜೊತೆ ಕಳೆದ ಸಂತೋಷ ಕ್ಷಣಗಳೇ ಮುಖ್ಯ. ನೀನ್ ಬೇರೆ ಆಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ. ನೆನಪಲ್ಲಿ ಇಟ್ಕೊಳ್ಳೋದು ಮರಿತಾ ಇದ್ಯಾ. ನೀನೇ ಮೋಸ ಮಾಡ್ಕೊಂತಿದ್ಯಾ ನಾಯನ. ಅಪ್ಪ, ನಾನು ನಿಮ್ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ನಾನು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇದ್ದೀನಿ. ಐ ವಿಲ್ ಕಾಲ್ ಯು ಬ್ಯಾಕ್. ಅಪ್ಪ, ಲಿಸನ್. ಹಲೋ ಸರ್, ಮಿನಿಸ್ಟರ್ಸ್ ಮಲೇಷಿಯಾ ಪ್ರೋಗ್ರಾಮು ಹೋದ ತಿಂಗಳ ಕನ್ಫರ್ಮ್ ಆಗಿತ್ತಂತೆ ಸರ್. ಓಕೆ. ಮಿನಿಸ್ಟರ್ಸ್ ಅಲ್ಲೇನೋ ಗವರ್ಮೆಂಟ್ ಅಫಿಷಿಯಲ್ ಕೆಲಸದ ಮೇಲೆ ಬಂದಿದ್ದಾರಂತೆ ಸರ್. ಸಮಥಿಂಗ್ ಇಸ್ ರಾಂಗ್. ಅವನು ನನಗೆ ಕ್ಲೂ ಕೊಟ್ಟಿದ್ದು ಮಲೇಷ್ಯಾ ಫ್ಲೈಟ್ ಬಗ್ಗೆ. ಮಿನಿಸ್ಟರ್ಸ್ ಮೀಟಿಂಗ್ ಫಿಕ್ಸ್ ಆಗಿರೋದು ಮಲೇಷ್ಯಾ ಅಲ್ಲೇ. ಹಾಗಾದ್ರೆ ಅವನಿಗೆ ಮಿನಿಸ್ಟರ್ಸ್ ಮೀಟಿಂಗ್ ಬಗ್ಗೆ ಮುಂಚೆನೆ ಗೊತ್ತಿತ್ತು. ಅವ್ರ ಪ್ರೋಗ್ರಾಮ್ಗೂ ಇವನ್ ಪ್ಲಾನ್ಗೂ ಏನೋ ಕನೆಕ್ಷನ್ ಇದೆ. ಮಲೇಷ್ಯಾದಲ್ಲಿ ಮಿನಿಸ್ಟರ್ಸ್ಗೆ ಏನ್ ಕೆಲಸ? ಅವರು ಅನ್ಅಫಿಷಿಯಲ್ ಆಗಿ ಏನಾದ್ರು ಮಾಡ್ತಾ ಇದಾರ? ಮಿಸ್ಟರ್ ಬ್ಯಾನರ್ಜಿ ಸರ್, ನಾವು ಮೈನ್ಸ್ ಇಂದ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ತಲೆ ಹೊಡೆದು ಅಷ್ಟು ಸಾಲದಕ್ಕೆ ಕಾಂಟ್ರಾಕ್ಟ್ ಹತ್ರ ಕಮಿಷನ್ ತಗೊಂಡು ಸರ್ಕಾರಿ ಜಮೀನ ಡಿನೋಟಿಫಿಕೇಶನ್ ಮಾಡಿ ಬಡವರ ತಲೆನೂ ಹೊಡೆದು ಸಂಪಾದನೆ ಮಾಡಿರೋ ಹಣ 300 ಕೋಟಿ. ಇದನ್ನ ರುಪೀಸ್ ಇಂದ ಡಾಲರ್ ಕನ್ವರ್ಟ್ ಮಾಡುವಷ್ಟರಲ್ಲಿ ನಮ್ ಹೆಣನೇ ಬಿದ್ದೋಯ್ತು. ಡೋಂಟ್ ವರಿ ಸರ್, ನಾವು ಮಲೇಷ್ಯಾಲ್ ಶುರು ಮಾಡಬೇಕು ಅಂತಿರೋ ಸ್ಟಾರ್ ಹೋಟೆಲ್ಸ್ಗೆ ನಿಮ್ ಶೇರು ಫಸ್ಟ್ ಇನ್ಸ್ಟಾಲ್ಮೆಂಟ್. ದೊಡ್ಡ ಅಮೌಂಟ್ ಇಲ್ಲಿ ಕೈ ಬದಲಾಗೋ ಚಾನ್ಸಸ್ ಇದೆ. ಅದನ್ನ ಹೊಡೆಯೋದಕ್ಕೆ ಅವನು ಇಲ್ಲಿ ಬಂದಿರಬೇಕು. ಇಷ್ಟು ದಿನ ಮುಂಚೆ ಬಂದಿದ್ದಾನೆ ಅಂದ್ರೆ ಅವ್ನು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾನೆ. ಏನೋ ಗೇಮ್ ಆಡ್ತಾ ಇದ್ದಾನೆ. ಮಿನಿಸ್ಟರ್ಸ್ಗೂ ಮಾವನ್ಗೂ ಏನೋ ಲಿಂಕ್ ಇದೆ. ಸೊ ಅವ್ರ ಅಕ್ಕಪಕ್ಕನೇ ಅವನಿರೋ ಚಾನ್ಸಸ್ ಇದೆ. ಅಲ್ಲಿಗೆ ಹೊಸದಾಗಿ ಬಂದವ್ರು ಯಾರು? ಅವನಾಗಿರೋಕ್ಕೆ ಚಾನ್ಸ್ ಇಲ್ಲ. ಏನೋ ಮಿಸ್ ಆಗ್ತಾ ಇದೆ. ಹಾಯ್ ಪಾರ್ಟ್ನರ್. ಕರೆಕ್ಟ್ ಪಾರ್ಟ್ನರ್ ಅಂದ್ರೆ ನೀವೇ ಸರ್. ಶ್ರೀರಂಗ. ನನ್ನ ಫ್ರೆಂಡ್ ಇಂಡಿಯಾದಿಂದ ಬಂದಿದ್ದಾರೆ, ಶ್ರೀರಂಗ ಅಂತ. ನೀನ್ ಶೇಕ್ ಹ್ಯಾಂಡ್ ಕೊಡ್ದಿದ್ರು ನಾನು ತಗೊಂತೀನಿ ಪಾರ್ಟ್ನರ್.
ಪಾರ್ಟ್ನರ್ ಇನ್ ಕ್ರೈಮ್, ಕಳ್ಳ. ನನಗೆ ದುಡ್ಡೇ ಮುಖ್ಯ. ಹೌದು, ನನ್ನ ಮಗ ಕಳ್ಳನೇ. ಕಿಕ್ಗೋಸ್ಕರ ಅವನು ಕಳ್ಳ ಆದ. ನಾನು ವೆಂಕಟ್, ನನ್ನ ಹೆಂಡತಿ ಸಪ್ನ, ನಮಗೊಬ್ಳು ಮಗಳಿದ್ದಾಳೆ. ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ತಿಂಗಳಿಗೆ 10,000 ರೂಪಾಯಿ ಸಂಬಳ. ಬೆಳಿಗ್ಗೆ 8 ಗಂಟೆಗೆ ಟಿಫಿನ್ ಬಾಕ್ಸ್ ಹಿಡಿದು ಮಗಳನ್ನ ಸ್ಕೂಲಿಗೆ ಬಿಟ್ಟು ಓಡ್ತಾ ಬಸ್ ಹಿಡಿದು ಆಫೀಸ್ ಸೇರ್ತೀನಿ. ಸಂಜೆ ಮನೆಗೆ ಬರ್ತಿದ್ದ ಹಾಗೆ ಮಗಳ ಜೊತೆ ಆಟ ಆಡ್ತೀನಿ. ಯಾವಾಗಲಾದರೂ ಟೈಮ್ ಸಿಕ್ಕಿದ್ರೆ ಫ್ಯಾಮಿಲಿ ಜೊತೆ ಫಿಲ್ಮ್ಗೆ ಹೋಗ್ತೀನಿ. ಉಳಿಸಿದ ಹಣನ 10 ಸಾರಿ ಎಣಿಸಿ ಲೈಫಲ್ಲಿ ಸೆಟ್ಲ್ ಆದಾಗೆ ಖುಷಿ ಪಡ್ತೀನಿ. ಇದು ನಮ್ಮ ಜೀವನ. ನಮಗೆ ಯಾರ ಮೇಲೂ ಕಂಪ್ಲೇಂಟ್ಸ್ ಇಲ್ಲ. ನಮಗೆ ನಮ್ಮ ಮಗಳು ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಸರಳ ಸುಂದರವಾದ ಲೈಫ್. ದೊಡ್ಡ ಆಸೆಗಳೂ ಇರಲಿಲ್ಲ. ಆ ದೇವರು ಕೊಟ್ಟಿರೋದ್ರಲ್ಲೇ ಸಂತೋಷವಾಗಿದ್ವಿ. ಆದರೆ ಅಮ್ಮ, ಮಗುಗಿರೋ ಕಾಯಿಲೆ ಬಗ್ಗೆ ಡಾಕ್ಟರ್ ಏನು ಹೇಳಿದ್ರು ಅಂತ ನಮಗೊಂದು ಅರ್ಥ ಆಗಲಿಲ್ಲ. ಅರ್ಥ ಆಗಿದ್ದು ಒಂದೇ, ಮಗು ಟ್ರೀಟ್ಮೆಂಟ್ ಕೊಡೋದಕ್ಕೆ ತುಂಬ ದುಡ್ಡು ಬೇಕು ಅಂತ. ಟ್ರೀಟ್ಮೆಂಟ್ ಇಮ್ಮಿಡಿಯೇಟಾಗಿ ಶುರು ಮಾಡದೆ ಹೋದರೆ ಕಾಯಿಲೆ ಮೈಯಲ್ಲೆಲ್ಲ ಹರಡಿ ಹೂವಿನಂತ ನಮ್ಮ ಮಗು ಸತ್ತು ಹೋಗುತ್ತೆ. ಅವತ್ತಿಂದ ನಮ್ಮ ಮಗು ಅವಳಿಗಿರೋ ಕಾಯಿಲೆ ಜೊತೆ ಹೋರಾಡ್ತಾ ಇದ್ರೆ ಇಲ್ಲದೇ ಇರೋ ದುಡ್ಡಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ವಿ. ಇಲ್ಲಿವರೆಗೂ ಸೇವಿಂಗ್ಸ್ ಮಾಡಿದ ದುಡ್ಡೆಲ್ಲ ಇನಿಷಿಯಲ್ ಟ್ರೀಟ್ಮೆಂಟ್ಗೆ ಖರ್ಚಾಗೋಯ್ತು. ಪರಿಸ್ಥಿತಿ ಕೈ ಮೀರಿತ್ತು. ಕೈಯಲ್ಲಿದ್ದ ಹಣ ಎಲ್ಲ ಖಾಲಿಯಾಗಿ ನನ್ನ ಮಗಳು ಸತ್ತು ಹೋಗ್ತಾಳೆ ಅಂತ ಅವಳಿಗೆ ಗೊತ್ತಾಗಿ ನನ್ನನ್ನು ಬದುಕಿಸ್ಕೊಡಿ ಅಂತ ನಮ್ಮ ಕಡೆ ತಿರುಗಿ ನೋಡ್ದಾಗ್ಲೇ ನಾವಿಬ್ರು ಸತ್ತು ಹೋದ್ವಿ. ಇನ್ನು 24 ಗಂಟೆ ಒಳಗಡೆ ಅವಳಿಗೆ ಆಪರೇಷನ್ ಮಾಡದೆ ಹೋದ್ರೆ ನನ್ನ ಮಗಳು ಸತ್ತು ಹೋಗ್ತಾಳೆ. ಬೇರೆ ದಾರಿನೇ ಇಲ್ಲ. ಅವಳ ಸಾವನ್ನ ನಮ್ಮ ಕೈಲಿ ನೋಡಕ್ ಶಕ್ತಿ ಇಲ್ಲ. ಅದಕ್ಕೆ ಅವಳನ್ನ ಆಶ್ರಮಕ್ಕೆ ಸೇರಿಸಿ ಅವಳಿಗಿಂತ ಮುಂಚೆನೆ ನಾವಿಬ್ರು ಸತ್ತೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮನ್ನ ಯಾರು ತಪ್ಪು ತಿಳ್ಕೊಬೇಡಿ, ನಮಗ್ ಬೇರೆ ದಾರಿನೇ ತೋಚಲಿಲ್ಲ.
ದುಡ್ಡು ನಿನಗ ಇಲ್ಲ ಡೊನೇಷನ್ಗ? ಕಿಕ್ ಅಂಕಲ್, ಓ ನಾನು ಸತ್ತೋಗ್ತೀನಿ ಅಂತ ನಿಮಗೆ ಗೊತ್ತಾಯ್ತಾ? ಅದಕ್ಕೆ ನನ್ನ ನೋಡಕ್ ಬಂದಿದ್ದೀರಾ? ನಮ್ಮಪ್ಪ ದುಡ್ಡು ತರಕ್ಕೆ ಹೋಗಿದ್ದಾರೆ, ಖಂಡಿತ ತಂದೆ ತರ್ತಾರೆ. ತಂದಮೇಲೆ ನನಗೆ ಆಪ್ರೇಷನ್ ಆಗುತ್ತೆ, ಆಮೇಲೆ ನಾನು ಸರಿ ಹೋಗ್ತೀನಿ. ಯಾವುದೇ ಆಗಲಿ ಈಸಿಯಾಗಿ ಸಿಕ್ಬಿಟ್ರೆ ಕಿಕ್ಕಿರಲ್ಲ ಅಂತ ನೀವೇ ಹೇಳ್ತಿದ್ರಲ್ಲ ಅಂಕಲ್. ಅದು ನಿಜನೇ, ಸಾವಿಷ್ಟು ಈಸಿಯಾಗಿ ಬಂದರೆ ಕಿಕ್ಕಿರಲ್ಲ. ಭಯ ಆಗ್ತಿದೆ ಅಂಕಲ್. ನೀನೇನು ಚಿಂತೆ ಮಾಡಬೇಡ, ಆ ದೇವರು ನಿನ್ನನ್ನು ಕಾಪಾಡ್ತಾನೆ. ಟೋನಿಗೆ ನನ್ನ ಜೊತೆ ಆಟ ಆಡೋದಂದ್ರೆ ತುಂಬ ಇಷ್ಟ ಅಂಕಲ್, ಆದರೆ ನನಗಾಗ್ತಿಲ್ಲ ಅಂಕಲ್. ಇದು ತುಂಬ ಸೀರಿಯಸ್ ಕೇಸ್. 24 ಗಂಟೆ ಒಳಗಡೆ ಮಗುಗೆ ಆಪರೇಷನ್ ಮಾಡದೆ ಹೋದರೆ ಮಗು ಬದುಕುಳಿಯೋ ಚಾನ್ಸಸ್ ತುಂಬ ಕಡಿಮೆ. ಈಗಾಗಲೇ ಪೇರೆಂಟ್ಸ್ಗೂ ವಿಷಯ ತಿಳಿಸಿದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಒಳಗೆ 20 ಲಕ್ಷ ಕಟ್ತೆ ಹೋದರೆ ಆಪರೇಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆಯ್ತು ಡಾಕ್ಟರ್, ತಗೊಂಬರ್ತೀನಿ. ಒಂದು ನಿಮಿಷ, ಈ ಶಕ್ತಿಗೆ ಏನು ಸಹಾಯ ಬೇಕೋ? ಏನೆಯಾ? ನಿಮ್ಮನ್ನ ಹೆಲ್ತ್ ಮಿನಿಸ್ಟರ್ ಪೋಸ್ಟ್ ಇಂದ ತೆಗೆದಾಕಿದಾರಂತ ಸರ್. ಏನ? ಹೋಮ್ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿದಾರಂತ ಸರ್. ಓ ಹಾಗಾದ್ರೆ ನಮ್ಮ ಮುಂದಿನ ಕಾರ್ಯಚಟುವಟಿಕೆ ಜೈಲಲ್ಲಿ. ನಾನೀಗ ಅರ್ಜೆಂಟಾಗಿ ಜೈಲ್ ವಿಸಿಟ್ ಮಾಡಬೇಕಾಗಿದೆ. ನಾನು ಬರಲ್ಲ. ನಮಸ್ಕಾರ ಸರ್. ಓಹೋ ಏನೆಯ ಸರ್, ಒಂದು 20 ಲಕ್ಷ ದುಡ್ಡು ಬೇಕಾಗಿತ್ತು ಸರ್. ಚಿಕ್ಕ ಮಗು ಸರ್, ಅಪ್ಪ ಅಮ್ಮ ನನ್ನ ಕಣ್ಮುಂದನೆ ಸೂಸೈಡ್ ಮಾಡ್ಕೊಂಡ್ಬಿಟ್ರು ಸರ್. ಆ ಮಗುಗೆ ಬೇರೆ ಯಾರು ದಿಕ್ಕಿಲ್ಲ ಸರ್. ಸರ್ಕಾರ ನೀವೇ ಏನು ಮಾಡಲಿಲ್ಲ ಅಂದ್ರೆ ಆ ಮಗು ಉಳಿಯಲ್ಲ ಸರ್. ನೀನು ನಿನ್ನ ಪ್ರಾಬ್ಲಮ್ ಏನು ಅಂತ ಕ್ಲಿಯರ್ ಆಗಿ ನನ್ನ ಹತ್ರ ಹೇಳಿದ್ಯಾ. ನಾನು ಹೇಳ್ತಾ ಇದ್ದೀನಿ, ಚೆನ್ನಾಗಿ ತಿಳ್ಕೊ. ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಸರ್ಕಾರನೇ ಸಹಾಯ ಮಾಡಕ್ ಆಗಲ್ಲ ಕಣೆಯ. ಸರ್, ಇದಕ್ಕೂ ಏನಾರ ಒಂದು ಫಂಡ್ ಇರ್ಬೇಕಲ್ಲ ಸರ್? ಇದೆ ಕಣೆಯ, ಅದೆಲ್ಲ ನಮ್ಮ ಬೆನಿಫಿಟ್ಗೋಸ್ಕರ. ನೋಡು, ನೀನು ತಿಳಿದವನು ಅಂತ ನಿನ್ನ ಹತ್ರ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಪಾಪ ಮಗು ಅಂತ ಬೇರೆ ಹೇಳ್ತಾ ಇದೀಯಾ. ಒಂದು ಅಪ್ಲಿಕೇಶನ್ ಕೊಡು, ಯಾವ್ದಾದ್ರು ಗ್ರಾಂಟ್ಸ್ ಮೇಲೆ ಇನ್ 2-3 ದಿವಸದಲ್ಲಿ ಟ್ರೈ ಮಾಡ್ತೀನಿ. ಆದ್ರೆ ನೀನ್ ಹೇಳಿದಷ್ಟು 10 ಲಕ್ಷನೋ 20 ಲಕ್ಷನೋ ಆಗಲಪ್ಪ. ಏನೋ ಒಂದು 50,000 ಲಕ್ಷನೋ ಕೊಡ್ತೀನಿ. ನೀವು ಕೊಡಲ್ಲ ಬಿಡಿ ಸರ್. ಏನಾ? ಕಷ್ಟಪಟ್ಟು ದುಡ್ಡು ತಿನ್ನೋ ಶಕ್ತಿ ಇರೋರಿಗೆಲ್ಲ ₹1 ಕೆಜಿ ಅಕ್ಕಿ ಕೊಟ್ಬಿಟ್ಟು ಸೋಂಬೇರಿ ಮಾಡ್ತಾ ಇದ್ದೀರಾ. ಯುವಕರಿಗೆ ಉದ್ಯೋಗ ಕೊಡ್ತೀರಾ, ಬಡವರಿಗೆ ಮನೆ ಕೊಡ್ತೀರಾ, ರೈತರಿಗೆ ಫ್ರೀ ಕರೆಂಟ್ ಕೊಡ್ತೀರಾ, ಸಾಲನೂ ಕೊಡ್ತೀರಾ, ಎಲೆಕ್ಷನ್ ಟೈಮ್ ಅಲ್ಲಿ ಮನ್ನಾನೂ ಮಾಡ್ತೀರಾ. ಎಲ್ರಿಗೂ ಏನೋ ಒಂದ್ ಕೊಡ್ತೀರಾ, ಮಕ್ಳಿಗೆ ಮಾತ್ರ ಯಾಕೆ ಸರ್ ಏನು ಕೊಡಲ್ಲ? ಅವೇನ್ ಪಾಪ ಮಾಡಿದಾವ್ ಸರ್? ಓ, ಅವಕ್ ವೋಟಿಂಗ್ ರೈಟ್ಸ್ ಇಲ್ಲ ಅಂತನಾ? ಗೊತ್ತಾಯ್ತು ಬಿಡಿ.